ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣ ಲಷ್ಕರ್ ಎ ತೊಯ್ಬಾ ಸಂಘಟನೆ ವಿರುದ್ಧ ಚಾರ್ಜ್ ಶೀಟ್ 8 ಶಂಕಿತ ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ಎನ್ಐಎ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಅಧಿಕಾರಿಗಳು 8 ಮಂದಿಯಲ್ಲಿ 2 ಶಂಕಿತ ಉಗ್ರರು ನಾಪತ್ತೆ ಜುನೈದ್ ಅಹಮದ್ ಸಲ್ಮಾನ್ ಖಾನ್ ವಿದೇಶಕ್ಕೆ ಪರಾರಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಸಂಚು ರೂಪಿಸಿದ್ದ ಶಂಕಿತರು ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಶಂಕಿತ ಉಗ್ರರು ಪ್ರಮುಖ ಶಂಕಿತ ಉಗ್ರ ಈ ನಾಸಿರ್ ವಿರುದ್ಧವೂ ಆರೋಪ ಪಟ್ಟಿ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ವಿರುದ್ಧ ಚಾರ್ಜ್ ಶೀಟ್ 8 ಶಂಕಿತ ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಏನೆಲ್ಲ ಡೀಟೇಲ್ಸ್ ಇದೆ ಚಾರ್ಜ್ ಶೀಟ್ ನಲ್ಲಿ ಖಂಡಿತ ಭಾವನಾ ರಾಜ್ಯದಲ್ಲಿ ಸಿಸಿಬಿ ಪೊಲೀಸರು ಶಂಕಿತ ಉಗ್ರರನ್ನ ಬಂಧಿಸಿದ್ರು ಆ ಪ್ರಕರಣದಲ್ಲಿ ಈಗ ಎನ್ಐಎಗೆ ಆ ಕೇಸು ಟ್ರಾನ್ಸ್ಫರ್ ಆಗಿತ್ತು ಈ ಕೇಸ್ ನಲ್ಲಿ 8 ಉಗ್ರರ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸಿದ್ದಂತ ಎಲ್ಇಟಿ ಅಂದ್ರೆ ಲಷ್ಕರ್ ಎ ತೊಯ್ಬಾದ ಸಂಘಟನೆಗಳಿಗೆ ಗುರುತಿಸಿಕೊಂಡಿದ್ದಂತ 8 ಮಂದಿ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಜುನೈದ್ ಅಹಮದ್ ಮತ್ತೆ ಸಲ್ಮಾನ್ ಖಾನ್ ಇವರು ವಿದೇಶದಲ್ಲಿ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಅವರು ಇದುವರೆಗೂ ಸಿಕ್ಕಿಲ್ಲ ಇನ್ನು ಉಳಿದಂತೆ ಜಾಹಿದ್ ತಬ್ರೇಜ್ ಆಗಿರ್ಬೋದು ಸೈಯದ್ ಮುದಾಸಿರ್ ಪಾಷಾ ಮೊಹಮ್ಮದ್ ಫೈಜಲ್ಲು ರುಬಾನಿ ಸಾದತ್ ಸೇರಿದಂತೆ 8 ಮಂದಿ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆ ಮತ್ತೆ ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದ ಆರೋಪದ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಸುಲ್ತಾನ್ ಪಾಳ್ಯದಲ್ಲಿರ್ತಕ್ಕಂಥ ಮನೆ ಮೇಲೆ ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಆರೋಪಿಗಳನ್ನ ಬಂಧಿಸ್ತಾರೆ ಅದರಲ್ಲಿ 6 ಆರೋಪಿಗಳು ಸಿಗ್ತಾರೆ ಅದರಲ್ಲಿ ಜುನೈದ್ ಮತ್ತೆ ಸಲ್ಮಾನ್ ಏನಿದ್ದಾರೆ ಇವರಿಬ್ರು ಸಹ ಸಲ್ಮಾನ್ ಖಾನ್ ಇಬ್ರು ಸಹ ದುಬೈನಲ್ಲಿ ಮತ್ತೆ ಅರಬ್ ಕಂಟ್ರಿಯಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಜುನೈದ್ ಖಾನ್ ಏನಿದ್ದಾರೆ ಅವನೇ ಮಾಸ್ಟರ್ ಮೈಂಡ್ ಆಗಿರ್ತಾನೆ ಅವನ ಅಣತಿ ಮೇರೆಗೆ ಇವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ 2 ಕನ್ಸೈನ್ಮೆಂಟ್ ಬಂದಿರುತ್ತೆ ಅದರಲ್ಲಿ ಮದ್ದು ಗುಂಡುಗಳಾಗಿರ್ಬೋದು ಗನ್ಗಳಾಗಿರ್ಬೋದು ಜೀವಂತ ಗುಂಡುಗಳು ಸಹ ರೈಡ್ ಮಾಡಿದ ಸಿಸಿಬಿ ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರುತ್ತೆ ಮತ್ತೆ ಗ್ರೆನೇಡ್ ಕೂಡ ಪತ್ತೆಯಾಗುತ್ತೆ ಸ್ಫೋಟಕ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ನಡೆಸೋದಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಫೋಟಕ ನಡೆಸೋದಕ್ಕೆ ಇವರೆಲ್ಲರೂ ಸಹ ಪ್ಲಾನ್ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಹೀಗಾಗಿ 8 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಮತ್ತೆ ಆ ಗ್ರೆನೇಡು ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿರ್ತಕ್ಕಂಥದ್ದು ಸುಮಾರು ಜುಲೈನಿಂದಲೂ ಸಹ ಸಿಸಿಬಿ ಪೊಲೀಸರು ತನಿಖೆ ನಡೆಸಿದ್ರು ನಂತರ ಎನ್ಐಎಗೆ ವರ್ಗಾವಣೆ ಮಾಡಲಾಗಿತ್ತು ಎನ್ಐಎ ಟೇಕ್ ಓವರ್ ಮಾಡಿದ ನಂತರ ಈಗ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಅನ್ನ ಸಂಪೂರ್ಣ ಡೀಟೇಲ್ ಆಗಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ನಲ್ಲಿ ಇವರ ಕೃತ್ಯಗಳನ್ನ ಎಳೆಯಾಗಿ ಎನ್ಐಎ ತಂಡ ಬಿಚ್ಚಿರ್ತಿರ್ತಕ್ಕಂಥದ್ದು ಇವ್ರಿಗೆ ಎಲ್ಲಿಂದ ಕನ್ಸೈನ್ಮೆಂಟ್ ಬರ್ತಾ ಇತ್ತು ಹೇಗ್ ಬರ್ತಾ ಇತ್ತು ಮತ್ತೆ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಕನ್ಸೈನ್ಮೆಂಟ್ ಏನು ಗ್ರೆನೇಡ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದ ತಬ್ರೇಜು ಅದ್ರ ಬಗ್ಗೆ ಸಹ ಮಾಹಿತಿ ಕಲೆ ಹಾಕಿದ್ದಾರೆ ಮತ್ತೆ ಸುಲ್ತಾನ್ ಪಾಳ್ಯದಲ್ಲಿ ಮನೆಯಲ್ಲಿ ಕೂತು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ರು ಮತ್ತೆ ತಬ್ರೇಜ್ ಏನಿದ್ದಾನೆ ಆತ ಭದ್ರಪ್ಪ ಲೇಔಟ್ ನಲ್ಲಿ ಇರ್ತಕ್ಕಂಥ ಮನೆಯಲ್ಲೂ ಸಹ ಗ್ರೆನೇಡ್ ಅನ್ನ ಇಟ್ಟಿದ್ದ ಅನ್ನೋದ್ರ ಬಗ್ಗೆನೂ ಸಹ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಭಾವನಾ. ಎಸ್ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.